ಸಹಜವಾಗಿ ನಮ್ಮಲ್ಲಿ ನಡೆಯೋ ಹಬ್ಬ ಆಚರಣೆಗಳಲ್ಲಿ ಅದರಲ್ಲೂ ಶಿವನ ದೇವಸ್ಥಾನಗಳು ಮತ್ತು ಶಿವರಾತ್ರಿ ದಿನ ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ಆಚರಣೆ ಮಾಡೋದಂಥ ಸಂಪ್ರದಾಯ. ಮತ್ತು ಜಾಗರಣೆ ಮಾಡ್ತಾರೆ. ಜಾಗರಣೆ ಮಾಡುವಾಗ ಸಹಜವಾಗಿ ಭಯಭಕ್ತಿಯಿಂದ ಮಾಡ್ತಾರೆ. ಮತ್ತು ಊಟದ ಸಂಪ್ರದಾಯಗಳಲ್ಲೂ ಕೂಡ ತುಂಬ ಸಸ್ಯಾಹಾರಿ ಊಟಗಳನ್ನ ಮಾಡಿಕೊಂಡು ತುಂಬ ನೀಟಾಗಿ ಮತ್ತು ದೇವಸ್ಥಾನಕ್ಕೆ ಬರುವಾಗಲೂ ಭಾಳ ಭಕ್ತಿಯಿಂದ ಬರ್ತಾರೆ. ಮೊಟ್ಟೆ ಕೂಡ ತಿನ್ನೋದಿಲ್ಲ, ಯಾವುದೇ ನಾನ್ ವೆಜ್ ತಿಂದೇ ದೇವಸ್ಥಾನಗಳಿಗೆ ಬರ್ತಾರೆ. ಆದರೆ ಇಲ್ಲಿ ಮಂಗಡಹಳ್ಳಿಯಲ್ಲಿ ನಡ್ತಕ್ಕಂಥ ಈ ಚೆನ್ನಪ್ಪಾಜಿ ಮಠದಲ್ಲಿ ಶಿವರಾತ್ರಿ ಹಬ್ಬ ದಿವಸ ಅದು ದೇವಸ್ಥಾನಗಳಲ್ಲಿ ನಾನ್ ವೆಜ್ ಮಾಡೋದು ಒಂದು ವಿಶೇಷ ಆಚರಣೆ. ಇದು ತುಂಬ ರೇರು. ತುಂಬ ಇಂಥ ಸಂಪ್ರದಾಯಗಳು ಇದು ಭಾಳ ಪೂರ್ವದಿಂದ ನಡ್ಕೊಂಡು ಬಂದಿದೆಯಂತೆ. ಇದು ವಿಶೇಷವಾಗಿದೆ. ಇದು ವಿಶೇಷವಾದಂಥ ಆಚರಣೆ. ಆದರೂ ಇದರಲ್ಲೂ ಕೂಡ ಭಕ್ತಿಯನ್ನು ತೋರಿಸ್ತಾರೆ ಜನ, ಇದನ್ನು ನಂಬ್ಕೊಂಡಿದ್ದಾರೆ. ಇದು ಬಹಳ ವಿಶೇಷವಾಗಿದೆ. ಸಹಜವಾಗಿ ನಾವೆಲ್ಲೂ ಇಂಥ ಕಾರ್ಯಕ್ರಮಗಳನ್ನ ನಾವು ಕೇಳಿರೋದಿಲ್ಲ. ಆದರೂ ಇದನ್ನ ಒಪ್ಕೊಂಡಿದ್ದಾರೆ ಜನ. ಇಲ್ಲಿ ಸಂಪ್ರದಾಯ ಮಾಡ್ಕೊಂಡ್ ಬಂದಿದ್ದಾರೆ, ನಡ್ಸ್ಕೊಂಡ್ ಬಂದಿದ್ದಾರೆ. ಅದು ಶಿವರಾತ್ರಿ ಹಬ್ಬದ ದಿವಸ ನಾನ್ ವೆಜ್ ಮಾಡ್ತಕ್ಕಂಥದ್ದು, ಮತ್ತೆ ಮರಿಗೆ ಕಡ್ದು ಅದು ಊರೆಲ್ಲ ಸೇರಿ ಮಾಡ್ತಿದ್ದಾರೆ. ಊರೆಲ್ಲ ಸೇರಿ ಮಾಡ್ತಿರೋದು ಒಂದು ವಿಶೇಷ ಇದೆ ಇಲ್ಲಿ. ಸೊ ಜನ ಒಪ್ಕೊಂಡಿದ್ದಾರೆ. ಅದು ನಾವು ಆಚರಣೆ ಮಾಡ್ಬೇಕಾಗ್ತದೆ. ಕೆಲವು ಸಂಪ್ರದಾಯಗಳನ್ನ ಬೆಳೆಸ್ಬೇಕಾಗ್ತದೆ. ಉಳಿಸಿ ಬೆಳೆಸ್ಕೊಂಡು ಹೋಗ್ತಾ ಇರೋದು ಖುಷಿ ತರುತ್ತೆ.